ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ಮೇಕಪ್ ಪೌಡ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಈ ವ್ಲಾಗ್ ಅಂತ. ಮುಂದಿನ ವ್ಲಾಗ್ಸಲ್ಲಿ ಸ್ವಲ್ಪ ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ. ಸ್ವಲ್ಪ ಲೈಟಾಗಿ ಮಳೆಯಲ್ಲಿ ನೆಂದಿದ್ದಕ್ಕೆ ಸ್ವಲ್ಪ ಕೋಲ್ಡು ಜ್ವರ ಆಗಿತ್ತು. ಅದರಲ್ಲೂ ಕೆಲಸ ಅಂತ ಬಂದರೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೆಲ್ಸಕ್ಕೆ ಕೊಡ್ತೀನಿ. ಈಗ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಬೇರೆ ಲೊಕೇಶನ್ ತೋರಿಸ್ತೀರಾ, ವರ್ಕ್ ಮೋಡ್ ಅಂತ ಹಾಕ್ತೀರಾ, ಆದರೆ ಕಸ್ಟಮರ್ ನೀವು ಮಾಡಿರೋ ವರ್ಕ್ ಕಸ್ಟಮರ್ದು ಹೇಗಿದೆ ಅಂತ ನೀವು ತೋರಿಸಲ್ಲ. ಬಟ್ ಎಲ್ಲರಿಗೂ ಒಂದೇ ಥರ ಮೈಂಡ್ಸೆಟ್ ಇರಲ್ಲ. ಕೆಲವೊಂದು ಕಸ್ಟಮರ್ ಸ್ವಲ್ಪ ಡೆಲಿಕೇಟಾಗಿ ಇರ್ತಾರೆ, ಅವರು ಫೇಸ್ನ ಎಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬಿಡಲ್ಲ. ಎಲ್ಲರೂ ಹಾಗಿರಲ್ಲ, ಕೆಲವೊಬ್ರು ಹಂಗಿರ್ತಾರೆ. ಯಾರು ನನಗೆ ಶೇರ್ ಮಾಡ್ತಾರೋ ಅವ್ರದ್ದು ಅಪ್ಲೋಡ್ ಮಾಡ್ತೀನಿ ನಾನು, ಫೋಟೋಸ್ ವಿಡಿಯೋಸ್ ಆಗಿರಲಿ. ಇವ್ರು ನಲಿನಾ ಅಂತ ನಮ್ಮ ಕೊಲೀಗ್. ನಾವಿಬ್ಬರು ಈಗ ರೀಚ್ ಆಗಿದ್ದೀವಿ. ಅಲ್ಲಿ ಕ್ಲೈಂಟ್ಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಕ್ಲೈಂಟ್ಸ್ ಇನ್ನೂ ಬರೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಮಾರ್ನಿಂಗ್ 3 o'clock ಎದ್ದು ರೆಡಿ ಆಗಿದ್ದೀವಿ ಮೇಕಪ್ ಹೊಡೋಕ್ಕೆ. ಗುಡ್ ಮಾರ್ನಿಂಗ್. ರೆಡಿ ಆಗ್ತಾ ಇದ್ದೀವಿ. ನೋಡಿ ವ್ಯೂವರ್ಸ್, ನಮ್ಮ ಕಷ್ಟ ಹೇಗಿರುತ್ತೆ ಅಂತ. ನಿದ್ದೆ ಕೆಟ್ಟು ಎಲ್ಲ ಮಾಡಿದ್ರು ಫೈನಲಿ ಪೇಮೆಂಟ್ ಮಾಡೋ ಟೈಮಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಪೇಮೆಂಟಲ್ಲಿ ಡಿಡಕ್ಷನ್ ಮಾಡ್ತಾರೆ. ನಾವು ಟೈಮ್ಗೆ ಹೋಗಿ ರೀಚ್ ಆಗಿದ್ರು ಅವ್ರಿಗೆ ವೆಯ್ಟ್ ಮಾಡೋದು ಎಷ್ಟೊತ್ತಿರುತ್ತೆ. ವೆಯ್ಟ್ ಮಾಡೋದು ಚಾರ್ಜಸ್ ನಾವು ಚಾರ್ಜ್ ಮಾಡಲ್ಲ. ಇಷ್ಟೆಲ್ಲ ನಾವು ಬಿಟ್ಕೊಡ್ತೀವಿ ಗೊತ್ತಾ ಮೇಕಪ್ ಆರ್ಟಿಸ್ಟಾಗಿ. ನೋಡಿ ಹೀಗಿರುತ್ತೆ ಮಾರ್ನಿಂಗ್ ಡೆಕೋರೇಷನ್. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಸೆಕೆಂಡ್ ಲೊಕೇಶನ್ ಶ್ರೀರಾಮ್ಪುರ ಹೋಗಬೇಕಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಬೇಗ ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ವಿ. ಎರಡೂ ಕಡೆ ಮುಗಿಸ್ಕೊಂಡು 9:30 ಆಗೋಯ್ತು ನನಗೆ. ಹಾಗೆ ಕ್ಯಾಬಲ್ಲಿ ಮನೆಗೆ ಹೋಗ್ತಾ ನಿದ್ದೆನೂ ಮಾಡಿಬಿಟ್ಟಿದ್ದೆ. ನಾವು ಹೊರಗಡೆ ಹೋಗೋದಿತ್ತು ಸ್ವಲ್ಪ 1 o'clock ಹಂಗೆ. ನಾನು ನಮ್ಮ ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೀವೇ ನೋಡಿ. ಈಗ ನಾನು ಕೆಲಸ ಮುಗಿಸ್ಕೊಂಡ್ಬಂದು ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮಮ್ಮಿಯವರ ತಮ್ಮನ ಮನೆಗೆ ಫಂಕ್ಷನ್ ಇದೆ ಅಂತ ಹೇಳಿದರು, ಹಾಗಾಗಿ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ಸೀರಿಯಸ್ ಆಗಿ ಇರೋ ಥರ ಇರ್ತಾರೆ, ಆದರೆ ಅವ್ರು ಸೀರಿಯಸ್ ಆಗಿ ಇಷ್ಟೊತ್ತು ತರಲೆ ಮಾಡ್ತಾ ಇದ್ರು. ವಿಡಿಯೋ ಆನ್ ಮಾಡಿದ್ರೆ ಸಾಕು ಸೈಲೆಂಟ್ ಪೋಸ್ ಕೊಡ್ತಾರೆ. ಈಗ ನಮ್ಮ ಮಾವ ಅವ್ರ ಮನೆಗೆ ರೀಚ್ ಆದ್ವಿ. ಅವ್ರ ಮನೆ ಇರೋದು 2nd ಫ್ಲೋರಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಅವರು ಬಾಡಿಗೆಗೆ ಕೊಟ್ಟಿದ್ದಾರೆ. ನುಸುಡಿಡ ನಿಲ್ಸ್ಕೊಮ್ಮಟ್ಲೆ ಹೋಗು ಮಾಮ್ ನಿಲ್ಸ್ಕೊಟ್ಲೆ. ಈಗ ಗೊತ್ತಾಗಿರುತ್ತೆ ನಾವೇನಕ್ಕೆ ಹೋಗಿದ್ವಿ ಅಂತ. ನಮ್ಮ ಚಿಕ್ಕ ಮಾವಾಗೆ 2ನೇ ಪಾಪು ಆಗಿತ್ತು. 9 ದಿನದ ಸ್ನಾನ ಮಾಡಿಸಿ ತೊಟ್ಲು ಶಾಸ್ತ್ರ ಮಾಡಿದ್ರು. ಹಾಗಾಗಿ ಹೋಗಿ ಬಂದ್ವಿ. ಅವ್ನು ಹುಟ್ಟಿದಾಗಿಂದ ನಾವು ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ವರ್ಕ್ ಬ್ಯುಸಿಯಾಗಿತ್ತು. ಅಂತ చేస్తా ఉండరు. నల్లగిరి సాట్య సాట్టం கடைசிவரைக்கும் நீங்கள் தான் பார்க்குறேன். யாருக்குறாங்க பேத்திங்க 5 பேர் இருந்தார். ಇವರು ನಮ್ಮ ಮಮ್ಮಿಯವರ ಅಪ್ಪ. ರೀಸೆಂಟಾಗಿ ನಮ್ಮ ಅಜ್ಜಿನ ಕಳ್ಕೊಂಡ್ವಿ. ಆಮೇಲೆ ನಮ್ಮ ತಾತನ ಮೇಲೆ ಲವ್ ಜಾಸ್ತಿ ಆಯಿತು, ಒಂಟಿ ಆಗೋದ್ರು ಅಂತ. ಹೋದಾಗೆಲ್ಲ ಮಾತಾಡ್ಸ್ಕೊಂಬರ್ತೀವಿ ಅವ್ರನ್ನ. ಅವ್ರು ಹೇಳ್ಕೊತಾ ಇದ್ರು ಅವರು ಹೆಂಗೆ ಏನು ಹೇಗಿದ್ದಾರೆ ಅಂತ. ಅದನ್ನು ಆಡಿಯೋ ನಾನು ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ
ನಿಮಗೆ ಅರ್ಥ ಆಗಲ್ಲ ಕೆಲವೊಂದವ್ರು ಮಾತಾಡೋದು, ಬಟ್ ನನಗೆ ಅರ್ಥ ಆಗುತ್ತೆ. ಹೀಗಿತ್ತು ನಮ್ಮ ತಾತನ ಹತ್ರ ಕಾನ್ವರ್ಸೇಷನ್. ಅವರು ತಮಿಳಲ್ಲಿ ಮಾತಾಡೋದು ಆ್ಯಕ್ಚುಲಿ. ಎಲ್ಲ ಮುಗೀತು. ನಮ್ಮ ಮಾವ ಮನೆಯಿಂದ ಮತ್ತೆ ರಿಟರ್ನ್ ಮನೆಗೆ ದೇವನಹಳ್ಳಿಗೆ ಬರಬೇಕಾದ್ರೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿ ವಿಸಿಟ್ ಮಾಡಿದ್ವಿ. ಹೇಗಿದೆ ಏನು ಕಲೆಕ್ಷನ್ಸ್ ಅಂತ. ತುಂಬ ವರ್ಷಗಳೇ ಆಗೋಗಿತ್ತು ನಾವು ಹೋಗಿ. ಹಾಗಾಗಿ ಹೋಗಿ ಸ್ವಲ್ಪ ಬಟ್ಟೆಗಳು ಪರ್ಚೇಸ್ ಮಾಡೋದಿತ್ತು, ಮಾಡಿಕೊಂಡು. ಹೀಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.